few moments later. ನಮ್ಮಂತೂ ತುಂಬಾ ಹೊಟ್ಟೆ ಹಸಿತಾಯಿತ್ತು ಬ್ಯಾಂಗ್ಳೂರಿಂದ ಡ್ರೈವ್ ಮಾಡ್ಕೊಂಡು ಬಂದಾಗ. ಕ್ವಿಕ್ಕಾಗಿ ಹೋಗಿ ನಾವು ಲೈಟಾಗಿ ಸ್ನ್ಯಾಕ್ಸ್ ತಿನ್ಕೊಂಡ್ಬಂದ್ವಿ. ಇಲ್ಲೇ ಪಕ್ಕದಲ್ಲೇ ಸ್ನ್ಯಾಕ್ಸ್ ಹೋಟೆಲ್ ಇದೆ. ಸೊ ನಾವೇನು ಅಲ್ಲಿ ಸ್ಟೇ ಆಗಿದ್ದೀವಿ. ಸೊ ಆ ಸ್ಟೇಯಿಂದ ನಮ್ಗೆ ಸ್ವಲ್ಪ ಡೌನ್ ಬಂದರೆ ನಮಗೆ ಬಾನ್ ಫೈರ್ ಇದೆ, ಅಂದರೆ ಫೈರ್ ಕ್ಯಾಂಪ್ ಹಾಕೋ ಥರ. ಮತ್ತು ಅಲ್ಲಿ ಟೇಬಲ್ಸು ಬಾರ್ಬಿಕ್ಯೂ ಮಾಡ್ಕೊಳಕ್ಕೂ ಇದೆ. ಈ ಪಾತ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ರಿಲ್ಯಾಕ್ಸಿಂಗ್ ಮಾಡೋಕ್ಕೆ. ಆಮೇಲೆ ಲೈಟ್ಸು ಇದೆ, ಮೋಸ್ಟ್ಲಿ ಸಂಜೆ ಲೈಟ್ಸ್ ಎಲ್ಲ ಆನ್ ಆಗುತ್ತೆ. ರಿಲ್ಯಾಕ್ಸಾಗಿ ಕುತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು. ಆಮೇಲೆ ಎಲೆಕ್ಟ್ರಿಕ್ ಫೆನ್ಸು ಮಾಡಿದ್ದಾರೆ, ಸೊ ಏನು ಟೆನ್ಷನ್ ಇಲ್ಲ ಸೆಕ್ಯೂರಿಟಿ ಬಗ್ಗೆ. ನಾವು ಕೇಳಿದಾಗ ಹೇಳಿದ್ರು ರಾತ್ರಿ ಹೊತ್ತು ಎಲೆಕ್ಟ್ರಿಕ್ ಆನ್ ಆಗಿರುತ್ತೆ, ಹುಷಾರಾಗಿ ಅಂತ ಹೇಳಿದ್ರು. ಸೊ ಹೀಗೆ ಡೌನ್ ಬಂದ್ವಿ, ಏನಿದೆ ನೋಡೋಣ ಎಕ್ಸ್ಪ್ಲೋರ್ ಮಾಡಿಕೊಂಡು ಅಂತ. ನೋಡಿದ್ರೆ ಇಲ್ಲೊಂದು ನ್ಯಾಚುರಲ್ ಪಾಂಡ್ ಇದೆ. ಸೊ ಅದೇನು ತುಂಬ ದೊಡ್ಡ ಪಾಂಡ್ ಅಲ್ಲ, ಚಿಕ್ಕ ಪಾಂಡು, ಬಟ್ ಚೆನ್ನಾಗಿದೆ. ಸೊ ಗ್ಯಾಂಗು ಲೈಕ್ 10-15 ಮೆಂಬರ್ಸ್ ಬಂದ್ರೂ ಆರಾಮಾಗಿ ಇಲ್ಲಿ ಕುತ್ಕೊಂಡು ಪಾರ್ಟಿ ಮಾಡೋ ಥರನೋ ಅಥವಾ ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಳ್ಳೆ ಜಾಗ ಮಾಡಿದ್ದಾರೆ. ನನಗೆ ಪರ್ಸ್ನಲಿ ಈ ಜಾಗ ತುಂಬ ಇಷ್ಟ ಆಯಿತು. ಹಾಗೆ ನಾವು ನೋಡ್ಬೋದು ದೀಪ್ತಿ ಕುತ್ಕೊಂಡು ಪಾಂಡನ್ನ ಎಂಜಾಯ್ ಮಾಡ್ತಾಯಿದ್ದಾಳೆ. ಪಾಂಡಲ್ಲಿ ಸ್ವ್ಯಾನ್ಸು ಇದೆ, ಓಕೆನಾ. ಇನ್ನು ಹಂಸ ಅಂತ ಕರೀತಾರೆ ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ಸ್ವ್ಯಾನ್ ಅಂತಾರೆ. ಸೊ ಅಲ್ಲೂ ಯಾರು ಹೋಗಿ ಏನೂ ಡಿಸ್ಟರ್ಬ್ ಮಾಡಬಾರ್ದು ಅಂತ ಎಲೆಕ್ಟ್ರಿಕ್ ಫೆನ್ಸ್ ಮಾಡಿದ್ದಾರೆ. ಸೊ ಖುಷಿ ಆಯಿತು. ಪ್ರಾಪರ್ಟಿ ಚೆನ್ನಾಗಿದೆ, ಎಂಜಾಯ್ ಮಾಡ್ತಾಯಿದ್ದೀವಿ. ಊಟನೂ ಆಯಿತು, ಹೊಟ್ಟೆ ತುಂಬಿದೆ. ಸ್ವಲ್ಪ ರೆಸ್ಟ್ ಮಾಡಿ ನಾವಿವಾಗ ನೆಕ್ಸ್ಟು ಪೂಜೆ ಕಡೆ ಹೋಗಬೇಕು. ಸೊ ಇವತ್ತು ದೈವದ ಪೂಜೆ ಇರುತ್ತೆ. ನಾವು ಏನಕ್ಕೆ ಬಂದಿದ್ದೀವಿ ಚಿಕ್ಕಮಂಗ್ಳೂರಿಗೆ ಅಂದರೆ, ಚಿಕ್ಕಮಂಗ್ಳೂರು ಅಂದರೆ ಬಾಳೆಹೊನ್ನೂರಿಗೆ ಏನಕ್ಕೆ ಬಂದಿದ್ದೀವಿ ಅಂದರೆ, ದೀಪ್ತಿ ಅವ್ರ ಮನೆ ಕಡೆ ಇವತ್ತು ಒಂದು ದೈವದ ಸ್ಥಾಪನೆ ಇದೆ. ಸೊ ಅದನ್ನು ದೀಪ್ತಿ ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾಳೆ. ಸೊ ನಾವು ಏನಕ್ಕೆ ಬಾಳೆಹೊನ್ನೂರು ಬಂದಿದ್ದೀವಿ ಅನ್ನೋ ಕ್ವಶನು. ಯೂಶಲಿ ಏನೇನಿದೆ ನೋಡೋಕ್ಕೆ ಅಂತ ಚಿಕ್ಕಮಂಗ್ಳೂರು ಅಂತೂ ಹೋಗ್ತಾರೆ ಯೂಶಲಾಗಿ, ಬಟ್ ಬಾಳೆಹೊನ್ನೂರು ಏನಕ್ಕೆ ಅಂತಂದರೆ ನಮ್ಮದು ಕಸಿನ್ ಮನೆ ಇದೆ, ಓಕೆ. ಆ್ಯಂಡ್ ಸ್ಪೆಷಲಿ ಇವತ್ತೇನಕ್ಕೆ ಬಂದಿದ್ದೀವಿ, ಇಲ್ಲಿ ದೈವದ್ದು ಮನೆದು ಪ್ರತಿಷ್ಠಾಪನೆ. ಆಮೇಲೆ ಚಿಕ್ಕದಾಗಿ ಒಂದು ದರ್ಶನ ಎಲ್ಲ ಪೂಜೆ ಇರುತ್ತೆ, ಅದು ನಾಳೆ ಏನು ಅಂತ ನಿಮಗೆ ಕವರ್ ಅಪ್ ಮಾಡ್ತೀವಿ. ಹಾಗಾಗಿ ಎಲ್ಲ ಕುಟುಂಬದವ್ರಿಗೆ ಸೇರಬೇಕಾಗುತ್ತೆ. ಇವಾಗ ಮಂಗಳೂರು ಕಡೆ ಬಿಲ್ಲವರ್ಸ್ ಆ್ಯಂಡ್ ರೈಸಲ್ಲಿ ಅಮ್ಮನ ಕಡೆ ಸಂಸಾರ ಇರುತ್ತೆ, ನಮಗೆ ಹೆಣ್ಮಕ್ಳು ಸಂಸಾರ. ಸೊ ಹಾಗೆ ಇದು ಮಮ್ಮಿ ಕಡೆ ಫ್ಯಾಮಿಲಿ ಆಗುತ್ತೆ. ಆ್ಯಂಡ್ ವಿ ಕನ್ಸಿಡರ್ ದ ಸೇಮ್ ಫ್ಯಾಮಿಲಿ ಮೆಂಬರ್ಸ್, ಕುಟುಂಬದವ್ರ ಮನೆ ಅಂತ, ಓಕೆ. ಹಾಗಾಗಿ ನಮಗೆ ಈ ಕುಟುಂಬದ ದೈವ, ಇದು ನಮಗೆ ಕುಟುಂಬದ ದೈವ 7 ದೈವಗಳಿದೆ. ಅದು ಯಾವುದಿಲ್ಲ ಅಂತ ನಿಮಗೆ ನಾವು ತೋರಿಸ್ತೀವಿ. ಸೊ ಅದನ್ನ ಈಚೀಚ್ ದೈವಗಳದ್ದು ಪ್ರತಿಷ್ಠಾಪನೆ ಮಾಡಿ ಅದಕ್ಕೆಲ್ಲ ಕರೆಕ್ಟಾಗಿ ಆಗಿದೆಯಾ ಅಂತ ಕೇಳೋದು ಕೆಲವು ಪ್ರೊಸೆಸ್ ಇದು ಹಾಗೆ. ಸೊ ಅದಕ್ಕೋಸ್ಕರ ನಾವೆಲ್ಲ ಇವತ್ತು ಸೇರಿದ್ದೀವಿ. ಆ್ಯಂಡ್ ನಿಮಗೊಂದು ಹೊಸ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ಬೋದಲ್ವ. ನೋಡಿ, ಆ್ಯಕ್ಚುಲಿ ದಿಸ್ ಇಸ್ ವೆರಿ ಗುಡ್ ಪ್ಲೇಸ್. ಪ್ಲೇಸ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಸೊ ಓಕೆ, ಲೆಟ್ಸ್ ರಿಲ್ಯಾಕ್ಸ್ ಅಂದ್ಕೊಂಡು. ಆಮೇಲೆ ಏನಾಗುತ್ತೆ, ಈ ವೀಕೆಂಡಲ್ಲಿ ಈ ಸಂಡೇ ಪ್ರಾಪರ್ ರಿಲ್ಯಾಕ್ಸ್ ಆಗಿದ್ರೆ ಎಂಟೈರ್ ವೀಕ್ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ. ಸೊ ಲೆಟ್ಸ್ ಮೇಕ್ ಇಟ್ ಆಸ್ ರಿಲ್ಯಾಕ್ಸ್ ವೀಕೆಂಡ್ ಅಂದ್ಕೊಂಡು ಈ ಥರ ಪ್ಲ್ಯಾನ್ ಮಾಡಿದ್ದೀವಿ ಅಷ್ಟೇ.